Welcome to Digital Learning Department of Collegiate Education. Myself Aisha Banu, Assistant Professor, Government First Grade College, Thuruvekere. Students, uh, in this video, I am explaining about advertising on the internet, which is continuation of my previous video, which and so students, this is the continuation of online advertising paradigm. So in the previous video we have seen active or push based advertising. So in this particular video we shall see about passive or pull based advertising. So pull based advertising meaning ಅನ್ನ ಹೇಳ್ಬಿಡ್ತೀನಿ. ಸೊ ಹಿಯರ್ ಪುಲ್ ಬೇಸ್ಡ್ ಅಡ್ವರ್ಟೈಸಿಂಗ್ ಅಥವಾ ಪುಲ್ ಮಾರ್ಕೆಟಿಂಗ್ ಅಂದರೆ ಸೊ ಈ ಇನ್ ದಿಸ್ it is a method a company uses to generate demand for a product. This is contrasted with the push marketing, which is a strategy intended to sell out an existing supply of a product. So pull based advertising ಅಥವಾ pull marketing ಅಂತ ಹೇಳಿದ್ರೆ ಸೊ ಇಲ್ಲಿ ಕಂಪನಿ ಟ್ರೈಸ್ ಟು ಜನರೇಟ್ ಅ ಡಿಮ್ಯಾಂಡ್ ಫಾರ್ ದೇರ್ ಪ್ರಾಡಕ್ಟ್. ಕಂಪ್ನಿ ಹೇಗೆ ಅಡ್ವರ್ಟೈಸಿಂಗ್ ಮಾಡುತ್ತೆ ಅಂದರೆ ತಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸಿಂಗನ್ನು ಕ್ರಿಯೇಟ್ ಮಾಡುತ್ತೆ. ನಾವು ಲಾಸ್ಟು ವಿಡಿಯೋನಲ್ಲಿ ನೋಡಿದ್ವಿ ಪುಷ್ ಮಾರ್ಕೆಟಿಂಗು. ಪುಷ್ ಮಾರ್ಕೆಟಿಂಗ್ ಅನ್ನೋದೇನಿದೆ, ಸೊ ಡಿಮ್ಯಾಂಡ್ ಏನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಲ್ಲಿ ಅಡ್ವರ್ಟೈಸಿಂಗ್ ಪ್ರಿಪೇರ್ ಆಗಿರಲ್ಲ. ಜಸ್ಟ್ ಈ ಎಕ್ಸಿಸ್ಟಿಂಗ್ ಸಪ್ಲೈ ಆಫ್ ಪ್ರಾಡಕ್ಟ್ ಇದೆ ಅದರ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಥವಾ ಅದನ್ನು ಸೇಲ್ ಮಾಡೋದಕ್ಕೆ ಮಾತ್ರ ಪುಷ್ ಬೇಸ್ಡ್ ಅಡ್ವರ್ಟೈಸಿಂಗು ಪ್ರಿಪೇರ್ ಆಗಿರುತ್ತೆ. So here you can see pull based advertising provides a feedback loop company and customers. Online pull based advertising includes the following: billboards, catalogs or yellow pages, directories, endorsements. So idina one by one nodona. Based on the above three we have the following models. So above three ಮೂರು ಮಾಡೆಲ್ಸ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಒಂದು ನೋಡ್ಬೋದು ದ ಬಿಲ್ ಬೋರ್ಡ್ಸ್ ಆರ್ WWW ಮಾಡೆಲ್. ಬಿಲ್ ಬೋರ್ಡ್ ಅಡ್ವರ್ಟೈಸಿಂಗ್ ಈಸ್ ಆಫನ್ ಯೂಸ್ಡ್ ಟು ರಿಮೈಂಡ್ ದ ಕಸ್ಟಮರ್ಸ್ ಆಫ್ ದ ಅಡ್ವರ್ಟೈಸಿಂಗ್ ಮೆಸೇಜಸ್ ಕಮ್ಯುನಿಕೇಟೆಡ್ ಥ್ರೂ ಅದರ್ ಮೀಡಿಯಾ. ಸೊ ಬಿಲ್ ಬೋರ್ಡ್ ಅನ್ನೋದು ಸೊ ಕಸ್ಟಮರ್ಸಿಗೆ ರಿಮೈಂಡ್ ಮಾಡುತ್ತೆ ಅಬೌಟ್ ದ ಅಡ್ವರ್ಟೈಸಿಂಗ್ ಮೆಸೇಜಸ್ ಕಮ್ಯುನಿಕೇಟೆಡ್ ಟು ದೆಮ್ ಥ್ರೂ ಅದರ್ ಮೀಡಿಯಾಸ್. Advantage of this model is no consumer charges. ಸೊ ಒನ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂದರೆ ಕನ್ಸ್ಯೂಮರ್ಸ್ಗೆ ಏನು ಚಾರ್ಜಲ್ಲಿ ಆಗಲ್ಲ. ಇನ್ ದಿಸ್ ಮೆಸೇಜ್ ಮಸ್ಟ್ ಬಿ ಸಿಂಪಲ್ ಆ್ಯಂಡ್ ಡೈರೆಕ್ಟ್. ಸೊ ನೀವು ಬಿಲ್ ಬೋರ್ಡ್ ಅಡ್ವರ್ಟೈಸಿಂಗ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಡ್ವರ್ಟೈಸಿಂಗ್ ಮೆಸೇಜು ಸಿಂಪಲ್ ಆಗಿರಬೇಕು, ಆಮೇಲೆ ಡೈರೆಕ್ಟು ಅಪ್ಲೈ ಮಾಡೋಂಗಿರಬೇಕು. ಸೊ ಸೆಕೆಂಡ್ ಮಾಡೆಲ್ ನೋಡ್ಬೋದು ಕ್ಯಾಟಲಾಗ್ ಅಥವಾ ಯೆಲ್ಲೋ ಪೇಜಸ್ ಡೈರೆಕ್ಟ್ರಿ ಮಾಡೆಲ್. ಟ್ರೆಡಿಷ್ನಲಿ ದ ಮೋಸ್ಟ್ ವಿಸಿಬಲ್ ಡೈರೆಕ್ಟ್ರಿ ಸರ್ವಿಸ್ ಆಫ್ ಅಡ್ವರ್ಟೈಸಿಂಗ್ ಈಸ್ ದ ಯೆಲ್ಲೋ ಪೇಜಸ್. ಸೊ ಟ್ರೆಡಿಷ್ನಲ್ ಆಗಿ ನಾವು ನೋಡಿದರೆ ಮೋಸ್ಟ್ ವಿಸಿಬಲ್ ಡೈರೆಕ್ಟ್ರಿ ಸರ್ವಿಸ್ ಆಫ್ ಅಡ್ವರ್ಟೈಸಿಂಗು ಯೆಲ್ಲೋ ಪೇಜಸ್ಸು. ಕ್ಯಾಟಲಾಗ್ ಮಾಡೆಲ್ ಈಸ್ ದ ಲೀಸ್ಟ್ ಇಂಟ್ರೂಸಿವ್ ಮಾಡೆಲ್ but requires active search on the part of customer. So catalog model idondu least intrusive model, so which requires active search on part of the customer. Yellow pages are low in cost in terms of production and placement. So yellow pages as an advertising strategy ನೀವು ಯೂಸ್ ಮಾಡಿದರೆ ಲೋ ಕಾಸ್ಟನ್ನು ಹೊಂದಿರ್ತವೆ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ನು ಮತ್ತು ಪ್ಲೇಸ್ಮೆಂಟು. Disadvantage of yellow page include lack of timeliness and little creative flexibility. ಸೊ ಯೆಲ್ಲೋ ಪೇಜಸ್ನ ಡಿಸಡ್ವಾಂಟೇಜ್ ನಾವು ನೋಡೋದಾದರೆ ಸೊ ಟೈಮ್ಲಿನೆಸ್ನ ಲ್ಯಾಕ್ನೆಸ್ ಇರುತ್ತೆ ಇದರಲ್ಲಿ, ಆಮೇಲೆ ಕ್ರಿಯೇಟಿವ್ ಫ್ಲೆಕ್ಸಿಬಿಲಿಟಿನೂ ಕಡಿಮೆ ಇರುತ್ತೆ. ಥರ್ಡ್ ಒನ್ ನೋಡ್ಬೋದು ಕಸ್ಟಮರ್ ಎಂಡೋರ್ಸ್ಮೆಂಟ್ ಮಾಡೆಲ್. ಸೊ ಕಸ್ಟಮರ್ ಎಂಡೋರ್ಸ್ಮೆಂಟ್ ಮಾಡೆಲ್ ಅಂದರೆ ಇನ್ ಎಂಡೋರ್ಸ್ಮೆಂಟ್
people tell their experiences with products and services. These are in question and answer format. So ಎಂಡೋರ್ಸ್ಮೆಂಟ್ ಮಾಡಲಲ್ಲಿ ಪೀಪಲು ತಮ್ಮ ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್ ಏನಿದೆ, ಸರ್ವಿಸಸ್ ಯೂಸ್ ಮಾಡಿದ್ರೆ ಏನು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಅವರು ಹೇಳ್ಕೊತಾರೆ. ಸೊ ಇದು ಯೂಶ್ವಲಿ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ನೆಕ್ಸ್ಟು ನೋಡೋದಾದರೆ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಆನ್ ಇಂಟರ್ನೆಟ್ ಇದೆ. ಸೊ ಫಸ್ಟ್ ಒನ್ ನೋಡ್ಬೋದು, ಅಫೋರ್ಡೆಬಿಲಿಟಿ. The cost of print media advertising is very high when compared with online advertising. The model of digital communication is effective at a low cost. Even if the prices are a tad higher, the reach will be on large scale. You can manage the expenses and involve in quality marketing as well. So first advantage ಏನು ಅಂದರೆ ಅಫೋರ್ಡೆಬಿಲಿಟಿ. ನೀವು ಈ ಒಂದು ಪ್ರಿಂಟ್ ಮೀಡಿಯಾ ಏನಿದೆ ಪ್ರಿಂಟ್ ಮೀಡಿಯಾ ಅಡ್ವರ್ಟೈಸಿಂಗಿಗೆ ಕಂಪೇರ್ ಮಾಡಿಕೊಂಡ್ರೆ ಆನ್ಲೈನ್ ಅಡ್ವರ್ಟೈಸಿಂಗ್ ತುಂಬಾ ಕಡಿಮೆ ಖರ್ಚಲ್ಲಿ ಆಗೋಗುತ್ತೆ. ಸೊ ಈ ಮೋಡ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ, ಅದು ಲೋ ಕಾಸ್ಟಲ್ಲಿ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಹೈಯರ್ ಕಾಸ್ಟ್ ಅನಿಸಿದ್ರೂ ಯು ಕ್ಯಾನ್ ರೀಚ್ ಔಟ್ ಟು ಲಾರ್ಜರ್ ಆಡಿಯನ್ಸನ್ನು ನಾವು ರೀಚ್ ಮಾಡ್ಬೋದು. ಸೊ ಅಲ್ಲಿಗೆ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಮ್ಯಾನೇಜ್ ಮಾಡ್ಬೋದು, ಇನ್ವಾಲ್ವಿಂಗ್ ಹೈ ಕ್ವಾಲಿಟಿ ಮಾರ್ಕೆಟಿಂಗ್ ಆ್ಯಸ್ ವೆಲ್. ಸೆಕೆಂಡ್ ಒನ್ ನೋಡ್ಬೋದು, ಎಫೆಕ್ಟಿವ್ ಆಡಿಯನ್ಸ್ ಟಾರ್ಗೆಟಿಂಗ್. You can easily target your potential audience. You can segregate and focus on the group of people who would be interested in your services. All you need to do is channelize your products and services towards the potential audience. Once you identify your clients, you can offer them personalized services based on their needs. ಸೊ ಸೆಕೆಂಡ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಎಫೆಕ್ಟಿವ್ ಆಡಿಯನ್ಸ್ ಟಾರ್ಗೆಟಿಂಗ್. ಸೊ ಆನ್ಲೈನ್ ಅಡ್ವರ್ಟೈಸಿಂಗಲ್ಲಿ ಏನಾಗುತ್ತೆ ಅಂದರೆ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸನ್ನು ಎಫೆಕ್ಟಿವ್ ಆಗಿ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಹಿಯರ್ ಯು ಕ್ಯಾನ್ ಸೆಗ್ರಿಗೇಟ್ ಆ್ಯಂಡ್ ಫೋಕಸ್ ಆನ್ ಗ್ರೂಪ್ ಆಫ್ ಪೀಪಲ್ ಹೂ ವುಡ್ ಬಿ ಇಂಟ್ರೆಸ್ಟೆಡ್ ಇನ್ ಯುವರ್ ಸರ್ವೀಸಸ್. ಈಸಿಯಾಗಿ ನೀವು ಸೆಗ್ರಿಗೇಟು ಮಾಡ್ಬೋದು ಗ್ರೂಪ್ ಆಫ್ ಪೀಪಲನ್ನು, ಮತ್ತು ಅವ್ರ ಮೇಲೆ ಕಾನ್ಸಂಟ್ರೇಟು ಫೋಕಸ್ಡ್ ಆಗಿ ಅವರಿಗೆ ಅಡ್ವರ್ಟೈಸ್ಮೆಂಟನ್ನು ತಲುಪಿಸ್ಬೋದು. ಸೊ ಏನು ಮಾಡಬೇಕು ಅದಕ್ಕೆ ಅಂತೇಳಿದ್ರೆ ನಿಮ್ಮ ಪ್ರಾಡಕ್ಟು ಮತ್ತು ಸರ್ವಿಸಸನ್ನು ಆ ಪೊಟೆನ್ಷಿಯಲ್ ಆಡಿಯನ್ಸಿಗೆ ಚಾನಲೈಸ್ ಮಾಡಬೇಕು. ಸೊ ಫಸ್ಟ್ ನೀವು ಒನ್ಸ್ ಯು ಐಡೆಂಟಿಫೈ ಯುವರ್ ಕ್ಲೈಂಟ್ಸ್, ಯು ಕ್ಯಾನ್ ಆಫರ್ ದಮ್ ಪರ್ಸನಲೈಸ್ಡ್ ಸರ್ವಿಸಸ್ ಬೇಸ್ಡ್ ಆನ್ ದೇರ್ ನೀಡ್ಸ್ ಅಂತ ಹೇಳಿದ್ದಾರೆ. ಥರ್ಡ್ ಒನ್ ನೋಡಿ, ಎಫಿಷಿಯಂಟ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್. Your growth can be tracked by monitoring your performance. You can use Google Analytics to determine the conversion of lead into sale. You can identify your shortcomings. Based on this, you can change your methods and bring out an effective plan. ಸೊ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗು ನಾವು ಮಾಡ್ಬೋದು ಆನ್ಲೈನ್ ಅಡ್ವರ್ಟೈಸಿಂಗಲ್ಲಿ, ಅದು ಎಫಿಷಿಯಂಟ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಕೂಡ ಮಾಡ್ಬೋದು. ಸೊ ನಿಮ್ಮ ಗ್ರೋತನ್ನ ನೀವು ಚೆಕ್ ಮಾಡ್ಬೋದು ಅಥವಾ ಟ್ರ್ಯಾಕ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಿಮ್ಮ ಗ್ರೋತ್ ಹೇಗೆ ಆಗ್ತಿದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಇದನ್ನು ಅಂದರೆ ಗೂಗಲ್ ಅನಾಲಿಟಿಕ್ಸನ್ನು ಯೂಸ್ ಮಾಡಿಬಿಟ್ಟು ಲೀಡ್ ಟೈಮ್ ಏನಿದೆ ಅದು ಸೇಲ್ ಟೈಮಿಗೆ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಡಿಟರ್ಮೈನ್ ಮಾಡ್ಬೋದು. ಸೊ ಅಲ್ಲಿಗೆ ಶಾರ್ಟ್ ಕಮಿಂಗ್ಸ್, ಸಪೋಸ್ ಅಲ್ಲಿ ಲೀಡ್ ಟೈಮು ಕನ್ವರ್ಷನ್ ಆಫ್ ಲೀಡ್ ಇಂಟು ಸೇಲ್ ಜಾಸ್ತಿ ತೊಗೊತಾ ಇದೆ ಅಂತೇಳಿದ್ರೆ, ಶಾರ್ಟ್ ಕಮಿಂಗ್ಸ್ ಅಂದರೆ ನಿಮ್ಮ ಸೇಲ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದನ್ನ ಶಾರ್ಟ್ ಕಮಿಂಗ್ಸ್ ಅಂತ ಹೇಳ್ತೀವಿ. ಅಲ್ಲಿಗೆ ಏನು ತೊಂದರೆ ಆಗ್ತಾ ಇದೆ, ಏನು ರೀಸನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ನೀವು ಒಳ್ಳೆಯ ಎಫೆಕ್ಟಿವ್ ಅಡ್ವರ್ಟೈಸಿಂಗ್ ಪ್ಲ್ಯಾನನ್ನು ಮಾಡ್ಕೋಬೋದು. ನೆಕ್ಸ್ಟ್ ಫೋರ್ತ್ ಒಂದು ನೋಡ್ಬೋದು ನೀವು, ubiquitous nature of the internet. In the present scenario, there is not a single person who does not use the internet.
Even small scale vegetable vendor use the net for their sales. You can connect to clients through search engines and various social media handles like Facebook, Twitter, and Instagram. ಸೊ ಏನು ಹೇಳ್ತಿದ್ದಾರೆ ಈ ಫೋರ್ತು ಒನ್ನಲ್ಲಿ ಅಂತ ಹೇಳಿದ್ರೆ, ಸೊ ಪ್ರೆಸೆಂಟ್ ಸಿನಾರಿಯೋ ನಾವು ನೋಡಿಕೊಂಡಾಗ ಯಾರು ಒಬ್ಬ ಸಿಂಗಲ್ ಪರ್ಸನ್ ಇಲ್ಲ, ಯಾರು ಇಂಟರ್ನೆಟ್ ಯೂಸ್ ಮಾಡಲ್ಲ ಅನ್ನೋರು ಒಂದು ಸಿಂಗಲ್ ಪರ್ಸನ್ನು ನಿಮಗೆ ಸಿಗಲ್ಲ ಹುಡುಕಿದ್ರೆ. ಎವ್ರಿ ಒನ್ ವಿಲ್ ಯೂಸ್ ದ ಇಂಟರ್ನೆಟ್, ರೈಟ್? ಅಲ್ಲಿಗೆ ಈವನ್ ಸ್ಮಾಲ್ ವೆಜಿಟೇಬಲ್ ವೆಂಡರ್ ಕೂಡ ಏನು ಮಾಡ್ತಾನೆ, ತಮ್ಮ ವೆಜಿಟೇಬಲ್ಸ್ನ ಸೇಲ್ ಮಾಡಬೇಕು ಅಂತೇಳಿದ್ರೆ ಇಂಟರ್ನೆಟನ್ನು ಯೂಸ್ ಮಾಡ್ಕೊಂಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ನೀವು ನಿಮ್ಮ ಕ್ಲೈಂಟ್ಸ್ ಜೊತೆಗೆ ಕನೆಕ್ಟ್ ಆಗ್ಬೋದು ಥ್ರೂ ಸರ್ಚ್ ಇಂಜನ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಸಹಾಯದಿಂದ, ಲೈಕ್ ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಅಲ್ಲಿಗೆ ಈ ಯುಬಿಕ್ವಿಟಿಯಸ್ ನೇಚರ್ ಆಫ್ ದ ಇಂಟರ್ನೆಟ್ಟು ಸೊ ಇದನ್ನು ಹೇಳುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ಡಿಸ್ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಆನ್ ಇಂಟರ್ನೆಟ್ಟು. ಸೊ ಫಸ್ಟ್ ಒನ್ ಇದೆ ನೋಡಿ, ಟೆಕ್ನಿಕಲ್ ಇಶ್ಯೂಸ್. ವೆನ್ ಇಟ್ ಕಮ್ಸ್ ಟು ಡಿಜಿಟಲ್ ಟೆಕ್ನಾಲಜಿ, irrespective of all the pros, there are chance of a technical glitch. There is a high risk of your site going down. Your attempt to promote your sales online might backfire. It can cause the views to decrease drastically, affecting your routine chores. If your site speed is low, it can annoy the visitor and cost you your business. ಸೊ ಟೆಕ್ನಿಕಲ್ ಇಶ್ಯೂಸಿಂದ ಕೂಡಿರುತ್ತೆ ಇಂಟರ್ನೆಟ್ ಅಡ್ವರ್ಟೈಸಿಂಗ್ ಅಂತ ಹೇಳಿದಾಗ. ಏನಿದು ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳಿದ್ರೆ, ಸೊ ಟೆಕ್ನಿಕಲ್ ಗ್ಲಿಚ್ ಅಂತಾನು ಹೇಳ್ತೀವಿ ಇಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಸೈಟು ಗೋಯಿಂಗ್ ಡೌನ್, ಹೈ ರಿಸ್ಕ್ ಆಫ್ ಯುವರ್ ಸೈಟ್ ಗೋಯಿಂಗ್ ಡೌನ್ ಅಂತ ಹೇಳಿದ್ದಾರೆ. ಸೊ ನೀವು ಪ್ರಮೋಟ್ ಮಾಡ್ತಿರ್ತೀರಿ ನಿಮ್ಮ ಸೇಲ್ಸನ್ನು, ಬಟ್ ಅದು ಏನಾಗುತ್ತೆ, ಸಪೋಸ್ ನಿಮ್ಮ ಒಂದು ಸೈಟ್ ಸ್ಪೀಡ್ ಲೋ ಇತ್ತು ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಕ್ರಿಯೇಟ್ ಎ ಕೈಂಡ್ ಆಫ್ ಫ್ರಸ್ಟ್ರೇಷನ್ ಫಾರ್ ದ ವಿಸಿಟರ್ಸ್. ಸೊ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೈಟ್ ತುಂಬಾ ಸ್ಲೋ ಇತ್ತು ಅಂತ ಹೇಳಿದ್ರೆ ಯಾರು ನಿಮ್ಮ ಸೈಟನ್ನು ನೋಡೋಕೆ ಹೋಗಲ್ಲ. ಅಲ್ಲಿ ಫ್ರಸ್ಟ್ರೇಟ್ ಆಗಿಬಿಟ್ಟು ಅವರು ಮತ್ತೆ ನೆಕ್ಸ್ಟ್ ಟೈಮು ನಿಮ್ಮ ಒಂದು ಬಿಸ್ನೆಸ್ ಸೈಟಿಂದ ಪರ್ಚೇಸ್ ಮಾಡೋಕ್ಕೂ ಹೋಗಲ್ಲ. ಓಕೆ, ಸೊ ಸೆಕೆಂಡ್ ಒನ್ ನೋಡ್ಬೋದು, exploit for choice. Having a choice is good thing, but what if there are so many choices that it poses as an obstacle for taking a decision? There are various types of ads through which you can do your sales pitching. There is this option of native advertising, which is nothing but sponsored ads. Then there is pay per click ads, for which you have to pay when user clicks on an ad. It depends on your budget. When you have so many choices, you will have great difficulty in zeroing in on an option. ಸೊ ಸ್ಪಾಯ್ಲ್ಡ್ ಫಾರ್ ಚಾಯ್ಸ್ ಅಂದರೆ, ಸೊ ನೋಡ್ಬೋದು ನೀವು ಆನ್ಲೈನ್ ಅಡ್ವರ್ಟೈಸಿಂಗಲ್ಲಿ ಒಂದೇ ಚಾಯ್ಸ್ ಇರಲ್ಲ ನಿಮಗೆ, ಸಾಕಷ್ಟು ಚಾಯ್ಸಸ್, ಸೋ ಮೆನಿ ಚಾಯ್ಸಸ್ ಇರ್ತವೆ ಟು ಟೇಕ್, so many choices ಇರ್ತವೆ ಟು ಪರ್ಚೇಸ್ ದ ಪ್ರಾಡಕ್ಟ್, ವಿಚ್ ಕ್ರಿಯೇಟ್ಸ್ ಆನ್ ಆಬ್ಸ್ಟೆಕಲ್ ಫಾರ್ ಟೇಕಿಂಗ್ ಡಿಸಿಷನ್. ಸೊ ಒಂದೇ 2-3 ಚಾಯ್ಸಸ್ ಅಂದರೆ ಈಸಿಯಾಗಿ ಚಾಯ್ಸಸ್ ಇದ್ವು ಅಂದರೆ ಈಸಿಯಾಗಿ ಚಾಯ್ಸ್ ಮಾಡ್ಬೋದು. ಅದೇ ತುಂಬಾ ಚಾಯ್ಸಸ್ ಇದ್ವು ಅಂತ ಹೇಳಿದ್ರೆ, ಸೊ ಕನ್ಸ್ಯೂಮರಿಗೆ ಅದೊಂದು ಆಬ್ಸ್ಟೆಕಲನ್ನು ಕ್ರಿಯೇಟ್ ಮಾಡುತ್ತೆ ಇನ್ ಟೇಕಿಂಗ್ ದ ಡಿಸಿಷನ್ ವಾಟ್ ಟು ಚೂಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ನೇಟಿವ್ ಅಡ್ವರ್ಟೈಸಿಂಗ್ ಅನ್ನೋಂಥ ಆಪ್ಷನ್ ಬಗ್ಗೆ ಹೇಳಿದ್ದಾರೆ, ವಿಚ್ ಈಸ್ ನಥಿಂಗ್ ಬಟ್ ಸ್ಪಾನ್ಸರ್ಡ್ ಆ್ಯಡ್ಸ್. ಸೊ ವೇರ್ ದೇರ್ ಈಸ್ ಎ ಪೇ ಪರ್ ಕ್ಲಿಕ್ ಆ್ಯಡ್ಸ್ ಫಾರ್ ವಿಚ್ ಯು ಹ್ಯಾವ್ ಟು ಪೇ ವೆನ್ ಯೂಸರ್ ಕ್ಲಿಕ್ಸ್ ಆನ್ ದ ಆ್ಯಡ್. ಸೊ ಸ್ಪಾನ್ಸರ್ಡ್ ಆ್ಯಡ್ಸ್ ಅಂದರೆ, ಸೊ ನೀವು ಯಾವ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀರಿ, ಯು ಹ್ಯಾವ್ ಟು ಪೇ ಫಾರ್ ದಟ್ ಆ್ಯಡ್. ಓಕೆ,
ಅದು ನೋಡಬೇಕು ಅಡ್ವರ್ಟೈಸ್ಮೆಂಟ್ ಅಂದರೆ ಯಾವ ಅಂಥ ಅಡ್ವರ್ಟೈಸ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಪೇ ಮಾಡಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಾಸ್ತಿ ಚಾಯ್ಸಸ್ ಇದ್ವು ಅಂತ ಹೇಳಿದ್ರೆ ಸೊ ಪರ್ಸನ್ ಅಥವಾ ಕಸ್ಟಮರ್ಸಿಗೆ ಚೂಸ್ ಮಾಡೋದಕ್ಕೆ ಡಿಫಿಕಲ್ಟಿನ ಕ್ರಿಯೇಟ್ ಮಾಡುತ್ತೆ. ಸೊ ಥರ್ಡ್ ಒನ್ ನೋಡ್ಬೋದು, ಎಕ್ಸೆಸಿವ್ ಕಾಂಪಿಟೇಷನ್. There will be companies of all financial sizes in the market promoting their products and services. Hence, an effective marketing strategy is required to prevent your voice from drowning in the crowd. ಸೊ ಎಕ್ಸೆಸಿವ್ ಕಾಂಪಿಟೇಷನ್ನು ಆನ್ಲೈನ್ ಅಡ್ವರ್ಟೈಸಿಂಗಲ್ಲೂ ಇದೆ. ಸೊ ಅಡ್ವರ್ಟೈಸಿಂಗ್ ಇಂಟರ್ನೆಟ್ ಮುಖಾಂತರ ಏನು ಅಡ್ವರ್ಟೈಸಿಂಗ್ ಮಾಡ್ತೀರಿ, ಸೊ ಅದರಲ್ಲೂ ತುಂಬಾ ಕಾಂಪಿಟೇಷನ್ ಇದೆ. ಎಲ್ಲ ಸೈಜಸ್ ಆಫ್ ಕಂಪ್ನೀಸು ಅಲ್ಲಿ ತಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡ್ತಿರ್ತಾರೆ, ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿರಬೇಕು ಅಂತ ಹೇಳಿದ್ರೆ ಎಫೆಕ್ಟಿವ್ ಆಗಿರಬೇಕು. ಸೊ ದಟ್ ನಿಮ್ಮ ವಾಯ್ಸ್ ಏನಿದೆ ಆ ಹ್ಯೂಜ್ ಕ್ರೌಡಲ್ಲಿ ಕಳೆದೋಗ್ಬಾರ್ದು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಕ್ಸೆಸಿವ್ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಮ ವಾಯ್ಸ್ ಕೇಳಿಸಲ್ಲ ಅಲ್ಲಿ. ಇನ್ ದ ಸೆನ್ಸ್ ನೀವು ಮಾರ್ಕೆಟ್ ಮಾಡ್ತಿರೋ ಅಂಥ ಪ್ರಾಡಕ್ಟು ಸೊ ಬೇರೆ ಕಸ್ಟಮರ್ಸಿಗೆ ಕೇಳಿಸಲ್ಲ ಅಲ್ಲಿ, ಯಾಕಂದರೆ ತುಂಬಾ ಕಾಂಪಿಟೇಷನ್ ಇರೋ ಕಾರಣದಿಂದ. ಸೊ ಹಾಗಾಗಿ ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಫೆಕ್ಟಿವ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಒಂದು ನೋಡಿ, ಪ್ಲಾಗರಿಸಮ್. ಯುವರ್ ಮೆಥಡ್ ಆಫ್ ಕ್ಯಾಂಪೇಯಿಂಗ್ ಮೈಟ್ ಬಿ ಕಾಪಿಡ್ ಬೈ ಯುವರ್ ಕಾಂಪಿಟೇಟರ್ಸ್, ಥಸ್ ಕಾಸಿಂಗ್ ಎ ಫಾಲ್ ಇನ್ ಯುವರ್ ಸೇಲ್ಸ್. ದೇರ್ ಆರ್ ಓಕೆ. ಸೊ ಪ್ಲಾಗರಿಸಮ್ ಅಂತ ಹೇಳಿದ್ರೆ ನಿಮ್ಮ ಒಂದು ಮಾರ್ಕೆಟಿಂಗ್ ಅಥವಾ ಅಡ್ವರ್ಟೈಸಿಂಗ್ ಸ್ಟ್ರಾಟಜಿ ಏನಿದೆ ಅಥವಾ ಅಡ್ವರ್ಟೈಸಿಂಗ್ ಮಾಡೋಂಥ ಪ್ರೋಸೆಸ್ ಏನಿದೆ ಸೊ ಅದನ್ನು ಕಾಂಪಿಟೇಟರ್ಸ್ ಕಾಪಿ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಗೆ ಅವರು ಕಾಪಿ ಮಾಡಿ ಸೊ ನಿಮ್ಮದೇ ಆದಂಥ ಒಂದು ಸೊ ನಿಮ್ಮ ಒಂದು ಸ್ಟ್ರಾಟಜಿ ಏನಿದೆ ಅಡ್ವರ್ಟೈಸಿಂಗ್ ಕ್ಯಾಂಪಿಂಗ್ ಸ್ಟ್ರಾಟಜಿನ ಅವರು ಕಾಪಿ ಮಾಡಿಬಿಟ್ಟು ಸೊ ಅದನ್ನು ಅವರು ಪ್ರಮೋಟ್ ಮಾಡಿದಾಗ ಸೊ ನಿಮ್ಮ ಸೇಲ್ಸು ಕಡಿಮೆ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ನಾವು ಆನ್ಲೈನ್ ಅಡ್ವರ್ಟೈಸಿಂಗಲ್ಲಿ ನೋಡ್ಬೋದು. ಸೊ ದಟ್ಸ್ ಇಟ್. ದಿಸ್ ಈಸ್ ಮೈ ರೆಫರೆನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಥ್ಯಾಂಕ್ ಯು.